ಸಂಸ್ಥೆಯ ಮನವಿಗೆ ನನ್ನ ಬೆಂಬಲ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಮೇಲಿನ ಶೋಷಣೆ ಬಗ್ಗೆ ಸಮಿತಿ ರಚನೆ ಮಾಡಲಿ, ಈ ಕುರಿತು ರಾಜ್ಯ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿ ಅಂತೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎನ್.ಎಂ. ಸುರೇಶ್ ಅವರು ಹೇಳಿದ್ದಾರೆ. ಕನ್ನಡ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂಥ ಸುರೇಶ್ ನಮ್ಮ ಜೊತೆ ಇದ್ದಾರೆ. ಸೊ ನೀವು ಈ ವಿಚಾರ ಪತ್ರ ಬರೆದು ಗಮನಕ್ಕೆ ಬಂದಿದೆ, ಏನು ಅನಿಸುತ್ತೆ? ಮೊದಲ ಪ್ರತಿಕ್ರಿಯೆ ಏನು? ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತದೆ. ಈಗಾಗಲೇ ರಾಷ್ಟ್ರಾದ್ಯಂತ ಬೇರೆ ಬೇರೆ ಕಡೆ ಆಗಿದೆ. ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಆಗಿರ್ಬೋದು. ಕೇರಳದಲ್ಲೂ ಕೂಡ ಇತ್ತೀಚಿನ ಭಾಳ ದೊಡ್ಡ ಸಂಚಲನ ಆಗಿ ರಾಷ್ಟ್ರ ವ್ಯಾಪ್ತಿ ದೊಡ್ಡ ಸುದ್ದಿಯಾಗಿದೆ. ಅದೇ ಥರದ ನಮ್ಮ ಕರ್ನಾಟಕದಲ್ಲೂ ಕೂಡ ಮುಂದೆ ಆಗ ಅನಾಹುತಗಳ ಫೈರ್ ಅನ್ನೋರು ಒಂದು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು ನಾನು ಕೇಳ್ಪಟ್ಟೆ, ಮಾಧ್ಯಮದ ಮೂಲಕ ಕೇಳ್ಪಟ್ಟೆ. ನಮಗೆ ಇವನ್ 3-4 ಕಡೆಯಿಂದ ನಾನು ದೂರವಾಣಿ ಖರ್ಚುಗಳು ಬಂತು. 153 ಜನ ಸದಸ್ಯರ ತಂಡ, ಎಲ್ಲ ಇಂಟೆಲೆಕ್ಚುಯಲ್ ಪೀಪಲು, ಅದರಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಸೇರ್ಕೊಂಡಿರಂತೆ, ನಿರ್ದೇಶಕರು ಸೇರ್ಕೊಂಡಿರಂತೆ, ತಂತ್ರಜ್ಞರಿದ್ದಾರೆ. ಆಮೇಲೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಇರೋರು ಗೌರವಾನ್ವಿತ ವ್ಯಕ್ತಿಗಳು ಕೂಡ ಸೇರಿ ಅದನ್ನು ಕೊಟ್ಟಿದ್ದಾರಂತೆ. ಬಟ್ ಹೆಣ್ಮಕ್ಳು ಶೋಷಣೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಶೋಷಣೆ ಇಂಥ ಸಂದರ್ಭಗಳಲ್ಲಿ ನಾವು ಯಾವುದೋ ಕಟ್ಟುನಿಟ್ಟಾದ ಕ್ರಮ ತಗೊಳ್ಳೋದು ಅತ್ಯಗತ್ಯ. ಅದು ಕ್ರಮ ತಗೊಳ್ಳೋದು ಯಾರು? ಸರ್ಕಾರಕ್ಕೆ ಮನವಿ ಮಾಡಿರೋದು ಭಾಳ ಒಂದು ಒಳ್ಳೆಯ ವಾತಾವರಣ, ಒಳ್ಳೆಯ ಸುದ್ದಿ. ಅದನ್ನು ಮಾಡಿರೋದು ಯಾಕಂದರೆ ಇದು ನೋಡಿ, ಕೇರಳದ ಹೇಮಾ ಕಮಿಟಿ ಅಂತ ಸರ್ಕಾರನೇ ರಚನೆ ಮಾಡ್ತು. ಹೇಮ ನೇತೃತ್ವದಲ್ಲಿ ಅವ್ರಿಗೆ ಕಮಿಟಿ ಮಾಡಿ ಕೂಲಂಕುಷದ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಅವರಿಗೆ ಏನು ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು ಒಂದು ಒಳ್ಳೆ ಸದುದ್ದೇಶದಿಂದ ಮಾಡಿದಾಗ ಆ ಕಮಿಟಿ ರೆಕಮೆಂಡೇಷನ್ ಪ್ರಕಾರ ದೇ ಆಲ್ರೆಡಿ ಸ್ಟಾರ್ಟೆಡ್ ಮೇಕಿಂಗ್ ಎನ್ಕ್ವೈರೀಸು, ರಿಪೋರ್ಟು, ಆಮೇಲೆ ಅವ್ರ ಬಗ್ಗೆ ಆ್ಯಕ್ಷನ್ಸ್ಗಳು ತೊಗೊಳ್ತಾ ಇದ್ದಾರೆ. ಅದೇ ಥರ ಕರ್ನಾಟಕದಲ್ಲೂ ಕೂಡ ಹಿಂದೆ ಕೂಡ ಕೆಲವು ಮೀಟು ಎಲ್ಲ ಆಗಿತ್ತು. ನಾವು ನನ್ನ ಸೆಕ್ರೆಟರಿ ಆದಾಗೆಲ್ಲ ಆಗಿತ್ತು. ಅವಾಗ ಕೂಡ ನಾವು ಅದನ್ನು ವಾಣಿಜ್ಯ ಮಂಡಳಿ ಮಧ್ಯಪ್ರವೇಶ ಮಾಡಿ ಸಾಲ್ವ್ ಮಾಡಿರುವಂಥ ನಿದರ್ಶನಗಳು ತುಂಬ ಇದೆ. ಇನ್ನು ಈ ನಿಟ್ಟಿನಲ್ಲಿ ಮುಂದೆ ಇಂಥ ಅನಾಹುತಗಳು ಇತ್ತೀಚಿನ ದಿನಗಳು ಜಾಸ್ತಿ ಆಗಿರೋದ್ರಿಂದ ಏನು ಫೈರ್ ಅಂತ ಏನು ಅವರು ನನಗೊಂದು ಮೆಸೇಜಲ್ಲಿ ಬಂತು. ಅದೇ ಅಂದರೆ ಫಿಲಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಫೈರ್ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಮಾಡಿಕೊಂಡು ನಮ್ಮ ಚಲನಚಿತ್ರರಂಗದ ಒಬ್ಬ ನಟರು ಚೇತನ್ ಅವ್ರ ನೇತೃತ್ವದಲ್ಲಿ ಇದಕ್ಕೆ ಸುದೀಪ್ ಅವರು ಸಿಗ್ನೇಚರ್ ಕೂಡ ಮಾಡಿದ್ದಾರೆ ಅಂತ ಹೇಳಿದೆ. ಕವಿತಾ ಲಂಕೇಶ್ವರ್ ಮಾಡಿದ್ರೆ ಕೇಳ್ಪಟ್ಟೆ. ಯಾಕಂದರೆ ಈಗ ದೊಡ್ಡ ದೊಡ್ಡ ನಟರುಗಳೆಲ್ಲ ಇದು ಸೈನ್ ಮಾಡಿ, ಆಮೇಲೆ ಇಂಟೆಲೆಕ್ಚುಯಲ್ ಪೀಪಲ್ ಸೈನ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮ್ ಮೀನಿಂಗ್ ಇನ್ ಇಟ್. ಸುಮ್ಮನೆ ಯಾರೋ ಒಂದು ಸೈನ್ ಮಾಡೋವಂಥ ಕೆಲಸ ಮಾಡಲ್ಲ. ಬಿಫೋರ್ ಸೈನಿಂಗ್ ಸಮಥಿಂಗ್ ಪೀಪಲ್ ವಿಲ್ ಥಿಂಕ್ ಅಬೌಟ್. ಮತ್ತು ಏನು ನಿಮ್ಗೆ ಡೌಟ್ಸ್ ಇದೆ? ನಮಗೆ ಭಾಳ ಮುಖ್ಯವಾಗಿ ಒಂದು ಏನು ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಒಂದು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಒಂದು ಗವರ್ಮೆಂಟ್ ಬೇಸ್ಡು ಒಂದು ಇನ್ಡೆಪ್ತು ಜಸ್ಟಿಸ್ ಅದನ್ನು ಮಾಡಿ 5 ವರ್ಷ ತೊಗೊಂಡಿದ್ರು. ನಮ್ಗೆ ಅದನ್ನೇ ಒಂದು 3-4 ತಿಂಗಳಲ್ಲಿ ನೀವು ಅದನ್ನು ನಮ್ಗೆ ನ್ಯಾಯ ಒದಗಿಸ್ಕೊಡಿ. ಅದನ್ನು ರೆಡಿ ಮಾಡಿ ನಮ್ಗೆ ಏನೇನು ಇನ್ವೆಸ್ಟಿಗೇಷನ್ ಫಸ್ಟು ನಮಗೆಲ್ಲ ಗೊತ್ತಿದೆ ಸತ್ಯಗಳು. ಈ ಮಹಿಳೆಯರೆಲ್ಲ ಏನೇನಾಗಿದೆ, ಪ್ರತಿಯೊಂದು ಮಹಿಳೆಯರು ಯಾರ್ಯಾರು ನಮ್ಮ ಜೊತೆ ಒಂದು ಈ ಪಿಡುಗನ್ನು ಕಿತ್ತಾಕ ಬರೋ ಮಹಿಳೆಯರಿಗೂ ಗೊತ್ತಿದೆ ಇದು ಸತ್ಯ ಅಂತ, ಇದು ನಮ್ಮ ವಿರುದ್ಧ ನಿಂತ್ಕೊಳ್ಳೋ ಮಹಿಳೆಯರಿಗೂ ಸಹ ಇದು ಸತ್ಯ ಅಂತ ಗೊತ್ತಿದೆ. ಆದರೆ ಅದನ್ನು ನೀವು ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿ. ಆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅದರ ತಕ್ಕಂತೆ ಯೋಜನೆಗಳು ತೊಗೊಂಬಂದು ಇದನ್ನು ನಾವು ಏನೇನು ಮಾಡ್ಬೋದು, ಹೆಂಗೆ ಕಡಿವಾಣ ಹಾಕ್ಬೋದು ಅಂತ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ. ಫೈರ್ ಅನ್ನೋದು ಕೂಡ ನಾವೆಲ್ಲ ಇಲ್ಲಿ ಭಾಳ ಒಂದು ವಿಚಾರವಂತರು, ಕಾಳಜಿ ಉಳ್ಳವರು ಭಾಳ ಜನ ಸೇರಿದ್ದೀವಿ. ನಮ್ಮನ್ನು ನಿಮಗೆ ಅನಿಸಿದ್ರೆ ನೀವು ನಮ್ಮನ್ನು ಸೇರಿಸ್ಕೊಂಡು ನಾವು ಮಾಡೋಣ. ಬಟ್ ಅದ್ರ ಜೊತೆ ಭಾಳ ನಾವು ಏನು ಕೇರಳ ಸರ್ಕಾರದಲ್ಲಿ ಮಾಡೋಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಚೇತನ್, ನಂದೊಂದು ಪ್ರಶ್ನೆ. ಈಗ ನೀವು ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರು ಕೊಡಬೇಕಾದ್ರೆ 153 ಜನ ಹೆಸರು ಹಾಕಿರ್ಬೇಕಾದ್ರೆ ಅದೆಲ್ಲ ಸಾಕಷ್ಟು ಒಂದು ಏನಂತಾರೆ ತುಂಬ ಗಂಭೀರವಾದಂಥ ಪ್ರಕರಣ ಮತ್ತು ಗಂಭೀರವಂಥ ವಿಚಾರ ಎತ್ತಿರುವಂಥದ್ದು. ಈ ನಿಮಗೆ ಯಾರಾದರೂ ಕೂಡ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಸಂಬಂಧಪಟ್ಟಂತೆ ಏನಾದರೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳಿಕ ದಾಸ ಸೆಲ್ಫಿಗೆ ಪೋಸ್ ಕೊಟ್ಟು ವಿಕೃತಿ ಮೆರೆದಿದ್ದಾನೆ. ನಿಜ, ಪಟ್ಟಣಗೆರೆ ಶೆಡ್ನಲ್ಲಿ ಒಂದು ಕಡೆ ರೇಣುಕಾಸ್ವಾಮಿ ಮೃತದೇಹ ಬಿದ್ದಿತ್ತು. ರಕ್ತದ ಮಡುವಿನಲ್ಲಿ ರೇಣುಕಾಸ್ವಾಮಿಯ ಶವ ಅನಾಥವಾಗಿತ್ತು. ಇಷ್ಟಾದರೂ ಈ ಡೆವಿಲ್ ಹುಡುಗರ ಬಾಸ್ ದರ್ಶನ ರೇಣುಕಾ ಮೃತದೇಹದ ಮುಂದೆಯೇ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾನೆ. ಪಟ್ಟಣಗೆರೆ ಶೆಡ್ನಲ್ಲಿ ಪೊರ್ಕಿ ಸೆಲ್ಫಿ ತೆಗೆದುಕೊಂಡಿದ್ದಾನೆ. ಪೊಲೀಸರು ರಿಟ್ರೀವ್ ಮಾಡಿರೋ 4 ಫೋಟೋಗಳಲ್ಲಿ ದರ್ಶನ್ ಸೆಲ್ಫಿ ಕೂಡ ಒಂದು. ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಇದರ ಉಲ್ಲೇಖವಿದೆ. ಹೀಗೆ ಮೃತದೇಹದ ಮುಂದೆ ಸೆಲ್ಫಿ ತೆಗೆದುಕೊಂಡ ಬಳಿಕ ದಾಸ ತನ್ನ ಪಾಪ ಕಳೆದುಕೊಳ್ಳೋಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಂತೆ. ಅದೇನೇ ಇರಲಿ, ಒಂದು ಕೊಲೆಯನ್ನ ಇಷ್ಟೊಂದು ಆನಂದಿಸಿದ್ದ ಈ ದರ್ಶನ್ ನಿಜಕ್ಕೂ ಹೀರೋ ಎನಿಸಿಕೊಳ್ಳೋಕೆ ನಾಲಾಯಕ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
5 ನಿಮಿಷ ಮಾತಾಡಿದ್ರೆ ಜೈಲಿನ ಪ್ರಿಸನ್ ಸಿಸ್ಟಮ್ ಮೂಲಕ ಪತ್ನಿಗೆ ಕರೆ ಮಾಡಿರೋದು. ಆಮೇಲೆ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರಂತೆ ವಿಜಯಲಕ್ಷ್ಮಿ. ಅಷ್ಟೇ ಅಲ್ಲ, ಅವರಿಬ್ಬರ ಫೋನ್ ಸಂಭಾಷಣೆ ಫುಲ್ ರೆಕಾರ್ಡ್ ಆಗಿದೆ. ಟೆಲಿಫೋನ್ ಏನಿದೆಯಲ್ಲ ಜೈಲಿನ ಆ ಫೋನ್ ಮೂಲಕ ಪತ್ನಿಗೆ ಕರೆ ಮಾಡಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟಲ್ಲಿ ಏನೆಲ್ಲ ವಿಚಾರಗಳ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಎಲ್ಲ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಚರ್ಚೆಯನ್ನು ಮಾಡಿ ಅದಾದ ಬಳಿಕ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದ್ದಾರಂತೆ. ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇದೆ, ಪ್ರತಿಯೊಂದು ಕೂಡ ದಾಖಲೆಗಳನ್ನು ಇಟ್ಕೊಳ್ತಿದ್ದಾರೆ. ಯಾಕಂದರೆ ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಒಂದು ಫೋಟೋ, ಒಂದು ವಿಡಿಯೋ ಕಾಲ್ 9 ಜನರ ತಲೆದಂಡಕ್ಕೆ ಕಾರಣವಾಗಿತ್ತು. ಇಂಥದ್ದೇ ಘಟನೆಗಳು ಅಲ್ಲಿ ಮರುಕಳಿಸಬಾರ್ದು ಅಂತ ಹೇಳಿ ಅಲ್ಲಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ. ಆ ರೆಕಾರ್ಡನ್ನು ಡಾಕ್ಯುಮೆಂಟ್ ಆಗಿ ಇಟ್ಕೊಳ್ತಾರೆ. ನಾಳೆ ಏನಾದರೂ ಆರೋಪಗಳು ಕೇಳಿ ಬಂದಾಗ ನೋಡಿ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅಂತೇಳಿ ತೋರಿಸೋದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಅಲ್ಲಿನ ಜೈಲಿನ ಹೊರಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, 5 ನಿಮಿಷ ಸಂಭಾಷಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಏನು ಇನ್ಫಾರ್ಮೇಶನ್ ತಗೊಂಡಿರ್ಬೋದು, ಜೊತೆಗೆ ವಿಜಯಲಕ್ಷ್ಮಿ ಅವರು ಏನು ಮಾತಾಡಿರ್ಬೋದು, ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಎಸ್ ನಾಗೇಂದ್ರ ಬಾಬು, ಕಳೆದ 2-3 ದಿನದಿಂದ ನನಗೆ ಫೋನಿನ ಒಂದು ಅವಶ್ಯಕತೆ ಇದೆ. ಹೀಗಾಗಿ ನಾನು ಕುಟುಂಬದ ಜೊತೆ ಮಾತನಾಡಬೇಕು, ಜೊತೆಗೆ ವಕೀಲರ ಬಳಿ ಮಾತನಾಡಬೇಕು ಅನ್ನೋ ನಿಟ್ಟಿನಲ್ಲಿ A2 ಆರೋಪಿ ದರ್ಶನ್ ಅವರು ಜೈಲು ಅಧಿಕಾರಿಗಳ ಬಳಿ ಮನವಿಯನ್ನು ಮಾಡಿದ್ರು. ಅದರ ಫಲವಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಅವರಿಗೆ ಫೋನನ್ನು ಆಕ್ಸೆಸ್ ಮಾಡೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ 2:30ಕ್ಕೆ ದರ್ಶನ್ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಅಂದರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾಗಿ ಫೋನ್ ಮಾಡೋದಕ್ಕೆ ಅವಕಾಶ ಇದೆಯೋ ಅದೇ ಮಾರ್ಗದ ಮೂಲಕ ಕೆಲವೊಂದು ಫಾರ್ಮಾಲಿಟಿಗಳನ್ನು ಪೂರೈಸಿ, ಅಂದರೆ ಅರ್ಜಿ ಸಲ್ಲಿಸೋದು ಅವೆಲ್ಲವನ್ನು ಪೂರೈಸಿ 2:30ಕ್ಕೆ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. 2:30ಕ್ಕೆ ಅಂದರೆ ಎಕ್ಸಾಕ್ಟಾಗಿ 2:30ಕ್ಕೆ ದರ್ಶನ್ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ 2:30ರಿಂದ 2:35ರವರೆಗೆ ದರ್ಶನ್ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳ ಮೂಲಕ ನಮಗೆ ಈಗ ತಿಳಿದು ಬಂದಿರತಕ್ಕಂಥದ್ದು. ಅಂದರೆ ಕೆಲವೊಂದು ವಿಚಾರಗಳನ್ನು, ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ, ಜೊತೆಗೆ ಆರೋಗ್ಯದ ವಿಚಾರದ ಬಗ್ಗೆ ದರ್ಶನ್ ಅವರು ಅವರ ಪತ್ನಿಯ ಜೊತೆ ಮಾತನಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಆರೋಗ್ಯದ ಬಗ್ಗೆ, ಅಂದರೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದರು. ಜೊತೆಗೆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳನ್ನು ಅಷ್ಟೇ ಇಲ್ಲಿ ಮಾತನಾಡಿದ್ದಾರೆ. ನಾಳೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರೋ ಸಾಧ್ಯತೆ ಇದೆ. ಆ ಬಳಿಕ ಸಂಪೂರ್ಣವಾಗಿ ಮಾತನಾಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಸೌಲಭ್ಯಕ್ಕೂ ದರ್ಶನ್ ಅವರು ಇಲ್ಲಿ ಏನೋ ಒಂದು ರೀತಿ ಗೋಗರೆದು ಪಡಿತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಮೊದಲು ಅವರು ಒಂದು ಸರ್ಜಿಕಲ್ ಚೇರ್ನ ಕೇಳಿದ್ರು, 3 ದಿನಗಳ ಬಳಿಕ ಅವರಿಗೆ ಸರ್ಜಿಕಲ್ ಚೇರ್ನ ಕೊಟ್ಟಿದ್ರು. ಈಗ 3 ದಿನಗಳ ಬಳಿಕ ಫೋನ್ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಕುತೂಹಲ ಘಟ್ಟದಲ್ಲಿ ಅವರಿದ್ದಾರೆ. ಅಂದರೆ ಏನಾಗಿದೆ ಚಾರ್ಜ್ ಶೀಟ್ನಲ್ಲಿ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು. ಈಗ ಅದನ್ನ ಪ್ರಮುಖ ಅಂಶಗಳನ್ನ ದರ್ಶನ್ ತಿಳಿದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.